ಸುಭಾಷ್ ಚಂದ್ರ ಬೋಸರು ದೇಶದಿಂದ ಕಾಣೆಯಾದ್ರಲ್ಲ, ಅನೇಕ ಬಾರಿ ಒಬ್ಬನೇ ಕೂತ್ಕೊಂಡಾಗ ಯೋಚನೆ ಮಾಡ್ತಿರ್ತೀನಿ, ಅವತ್ತಿನ ದಿನಗಳಲ್ಲಿ ಕಾಂಗ್ರೆಸ್ನವ್ರು ಏನೆಲ್ಲ ಯೋಚನೆ ಮಾಡ್ತಿದ್ದಿರ್ಬೋದು ಅಂತ. ಸುಭಾಷ್ ಚಂದ್ರ ಬೋಸರು ಏನೋ ಒಂದು ವಿಶೇಷವಾದ ಅತೀಂದ್ರಿಯ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದಾರೋ, ಅಥವಾ ಸುಭಾಷ್ ಚಂದ್ರ ಬೋಸರು ತಪ್ಪಿಸ್ಕೊಂಡು ವಿದೇಶಕ್ಕೆ ಹೋಗಿದ್ದಾರೆ ಅಂತ ಅನ್ಕೊಳ್ತಾ ಇರ್ತಾರೋ, ಅಥವಾ ಎಲ್ಲಾದರೂ ಸತ್ತೋಗಿರ್ತಾರೆ ಅಂತ ಅನ್ಕೊಳ್ತಿರ್ತಾರೋ, ಏನೋ ಒಂದು ತಲೆಯಲ್ಲಿ ನಡೀತಿರುತ್ತಲ್ಲ. ಡೆಫಿನೆಟ್ಲಿ ಅವ್ರ ಮನಸ್ಸುಗಳಲ್ಲಂತೂ ಇತ್ತು ಸುಭಾಷ್ ಚಂದ್ರ ಬೋಸರು ಏನಾಗಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂತ. ಅಷ್ಟೇ ಅಲ್ಲ ಮಿತ್ರರೇ, ಸುಭಾಷ್ ಚಂದ್ರ ಬೋಸರು ಫೇಲ್ ಆಗೋದನ್ನ ಅನೇಕ ಕಾಂಗ್ರೆಸ್ಸಿಗರು ಕಾಯ್ತಾ ಇದ್ರು. ನಾನು ಯಾಕೆ ಇದನ್ನು ತುಂಬಾ ಧೈರ್ಯವಾಗಿ ಹೇಳಬಲ್ಲೆ ಅಂತಂದ್ರೆ, ಮುಂದೆ ಸುಭಾಷ್ ಚಂದ್ರ ಬೋಸರು ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಕೊಂಡು ಆಕ್ರಮಣ ಮಾಡ್ತೀನಿ ಅಂತಂದಾಗ ಜೈಲಿನಲ್ಲಿದ್ದ ಜವಾಹರ್ಲಾಲ್ ನೆಹರು ಹೇಳಿಕೆ ಕೊಡ್ತಾರೆ, ಅವರ ಆರ್ಮಿ ಏನಾದರೂ ಭಾರತದ ಮೇಲೆ ಆಕ್ರಮಣ ಮಾಡಿದರೆ ನಾನು ನನ್ನ ಕತ್ತಿಯನ್ನು ಹಿಡಿದು ಆ ಆರ್ಮಿಯೊಂದಿಗೆ ಹೋರಾಟ ಮಾಡ್ತೀನಿ ಅಂತ. ವಾಹ್! ಜೈಲಿನಲ್ಲಿದ್ದ ಜವಾಹರ್ಲಾಲ್ ನೆಹರು ಅವರಿಗೆ ಕತ್ತಿ ಯಾರು ಕೊಡ್ತಿದ್ರೋ ಗೊತ್ತಿಲ್ಲ, ಆದರೆ ಸೇನೆಯೊಂದಿಗೆ ಹೋರಾಟ ಮಾಡ್ತೀನಿ ಅಂತ. ಬ್ರಿಟಿಷರೊಂದಿಗೆ ಕದನ ಕಾದಾಟಗಳಲ್ಲ, ನಮ್ಮದ್ದೇ ಸೇನೆ, ನಮ್ಮದ್ದೇ ಜನರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ. ಎಲ್ಲೋ ಒಂದು ಕಡೆ ಇವರಿಗೆ ಸುಭಾಷ್ ಚಂದ್ರ ಬೋಸರ ಸಕ್ಸಸ್ ಇರಿಟೇಟ್ ಆಗ್ತಾ ಇತ್ತು ಅನ್ನೋದರಲ್ಲಿ ಖಂಡಿತವಾಗಿಯೂ ಅನುಮಾನ ಇಲ್ಲ. ನನಗೆ ಅನೇಕ ಬಾರಿ ಯೋಚನೆ ಮಾಡುವಾಗಲೂ ಅನ್ಸುತ್ತೆ, ಸುಭಾಷ್ ಚಂದ್ರ ಬೋಸರು ವಿದೇಶಕ್ಕೆ ಹೋದ ತಕ್ಷಣ ಅಥವಾ ಅವ್ರಿಗೆ ಪರಾರಿಯಾದ ಸುದ್ದಿ ಬಂತಲ್ಲ, ಪತ್ರಿಕೆಗಳೆಲ್ಲ ಜೋರಾಗಿ ಬಂತಲ್ಲ, ಸುಭಾಷರ ಮನೆಗೆ ಒಂದು ಪತ್ರ ಬರುತ್ತೆ, ಮಹಾತ್ಮ ಗಾಂಧೀಜಿ ಬರೆದಿರೋ ಪತ್ರ. ಆ ಪತ್ರದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳ್ಕೊಳ್ತಾರೆ, ಎಲ್ಲಿ ಹೋಗಿದ್ದಾನೆ ಸುಭಾಷ್ ಅನ್ನೋದನ್ನು ಹೇಳಿ, ನನಗೆ ನನ್ನ ಮನಸ್ಸು ತುಂಬ ಆತಂಕದಿಂದ ಕೂಡಿದೆ ಅಂತ. ಆದರೆ ಯಾರಿಗೂ ಯಾವ ಸುದ್ದಿಯನ್ನು ಕೊಡಬಾರದು ಅಂತ ನಿಶ್ಚಯ ಮಾಡಿದ್ದ ಪರಿವಾರ ಮಹಾತ್ಮ ಗಾಂಧೀಜಿಯವರಿಗೂ ಕೂಡ ಸುಭಾಷ್ ಚಂದ್ರ ಬೋಸರ ಕುರಿತಂತೆ ಒಂದು ಸುಳಿವನ್ನು ಬಿಟ್ಕೊಡೋದಿಲ್ಲ. ಅವ್ರು ಎಲ್ಲಿಗೆ ಹೋಗಿದ್ದಾರೋ ಅಂತ ನಮಗೂ ಗೊತ್ತಿಲ್ಲ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಆದರೆ ಬ್ರಿಟಿಷರು ಹೆಂಗಿದ್ರು ಗೊತ್ತೇನು, ಅವರಿಗೆ ಎಲ್ಲಿ ಯಾರು ಕಂಡ್ರು ಸುಭಾಷ್ ಚಂದ್ರ ಬೋಸರು ಅಂತ ಅನ್ನಿಸ್ತಿತ್ತು. ಅಲ್ಲಿ ಅಟ್ಟಿಸ್ಕೊಂಡು ಹೋಗೋದು, ಅಲ್ಲಿ ಯಾರನ್ನೋ ಹಿಡಿಯೋದು, ಸುಭಾಷ್ ಚಂದ್ರ ಬೋಸರು ಸಿಕ್ಕಿದ್ರು ಅಂತ ಮಾರನೇ ದಿನ ಪೇಪರಲ್ಲಿ ಬರೋದು, ಸುಭಾಷ್ ಚಂದ್ರ ಬೋಸರು ಇವತ್ತು ಕಾಬೂಲ್ನಲ್ಲಿ ತೀರ್ಕೊಂಡ್ರು ಅಂತಾನೋ, ಅವರು ಬರ್ಲಿನ್ಗೆ ಹೋಗಿದ್ದಾರೆ ಅಲ್ಲಿ ಸತ್ತೋದ್ರು ಅಂತಾನೋ, ಪ್ರತಿನಿತ್ಯವೂ ಅಥವಾ ಒಂದು ವಾರಕ್ಕೊಂದ್ಸಲ ಸುಭಾಷ್ ಚಂದ್ರ ಬೋಸರ ಬಗ್ಗೆ ಏನಾದರೂ ಸುದ್ದಿ ಬರ್ತಿತ್ತು. ಇಲ್ಲ ಅವ್ರು ಸಿಕ್ಕಾಕೊಂಡಿದ್ದಾರೆ ಅಂತ, ಇಲ್ಲ ಅವ್ರು ತೀರಿಕೊಂಡಿದ್ದಾರೆ ಅಂತ ಏನಾದ್ರೂ ಒಂದು ಸುದ್ದಿ. ಒಟ್ಟಲ್ಲಿ ಜನಕ್ಕೆ ಅದನ್ನು ಕೇಳಿ 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 ತೋಳ ಬಂತು ತೋಳ ಕತೆ ಕೇಳದಂತಾಗಿತ್ತು. ಸುಭಾಷ್ ಚಂದ್ರ ಬೋಸರು ಇಲ್ಲ ಅಂತ ಬಹುತೇಕರು ಅಂದ್ಕೊಂಡಿದ್ರು, ಏನೋ ಆಗ್ಬಿಟ್ಟಿದೆ ಅವರಿಗೆ, ಇಲ್ಲದೆ ಹೋದ್ರೆ ಇಟ್ಟು ದಿನ ಆದ್ರೂ ಕಾಣಲಿಲ್ವಲ್ಲ ಅಂತ. ಮೊದಲ 50 ದಿನ ಕಾಬೂಲ್ನಲ್ಲಿ ಇದ್ರಲ್ಲ, ಆನಂತರ ಈಗ ಅವರು ಜರ್ಮನಿಯ ಬರ್ಲಿನ್ಗೆ ಬಂದ್ರಲ್ಲ. ಮಿತ್ರ, ಬರ್ಲಿನ್ ಕಥೆಯು ಸುಲಭವಾದದ್ದೇನಾಗಿರಲಿಲ್ಲ. ನಾನು ಆಗ್ಲೇ ಹೇಳಿದಂತೆ ಹಿಟ್ಲರ್ನ ಆಡಳಿತದವರಿಗೆ ಭಾರತದ ಮೇಲೆ ವಿಶೇಷವಾದ ನಂಬಿಕೆ ಇರಲಿಲ್ಲ, ಮತ್ತು ಭಾರತೀಯರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬಹುದು ಎನ್ನುವ ಕಲ್ಪನೆಯೂ ಇರಲಿಲ್ಲ. ಹೀಗಾಗಿ ಅವರು ಭಾರತಕ್ಕಾಗಿ ತುಂಬಾ ತಲೆ ಕೆಡಿಸ್ಕೊಂಡವರಲ್ಲ. ಸುಭಾಷ್ ಚಂದ್ರ ಬೋಸರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಿತ್ತು, ಊಟ ತಿಂಡಿ ಅದು ಯುದ್ಧದ ಕಾಲ ಅವ್ರಿಗೆ ಆಗಿದ್ದರಿಂದ ಎಲ್ರಿಗೂ ರೇಷನ್ ತರ ಸಿಗ್ತಾ ಇದ್ರೂ ಕೂಡ ಸುಭಾಷರಿಗೆ ಮಾತ್ರ ವಿಶೇಷವಾದ ವ್ಯವಸ್ಥೆಯನ್ನ ಜರ್ಮನಿ ಕಲ್ಪಿಸಿ ಕೊಟ್ಟಿತ್ತು. ಹೀಗಾಗಿ ಅವರು ಆರಾಮಾಗೇ ಇದ್ರು. ಈ ಸಂದರ್ಭದಲ್ಲೇ ಸುಭಾಷ್ ಚಂದ್ರ ಬೋಸರು ಎಮಿಲಿಯನ್ ಕೂಡ ಕರೆಸ್ಕೊಂಡ್ರು. ಎಮಿಲಿ ಶೆಂಕೆಲ್ ಸುಭಾಷ್ ಚಂದ್ರ ಬೋಸರ ಸ್ಟೆನೋಗ್ರಾಫರ್ ಆಗಿದ್ದು, ಆನಂತರ ಸುಭಾಷರನ್ನ ಮದುವೆ ಆದಂತ ಹೆಣ್ಣು ಮಗಳು. ಆಕೆ ಸುಭಾಷರ ಜೊತೆ ಬಂದು ಅಲ್ಲಿದ್ಲು. ಮಿತ್ರರೇ, ಸುಮಾರು 4 ವರ್ಷಗಳ ಕಾಲ ತನ್ನ ಪ್ರಿಯ ಪತ್ನಿಯಿಂದ ದೂರ ಇದ್ದಂತ ಸುಭಾಷರು ಈಗ ಆಕೆಯೊಂದಿಗೆ ಸ್ವಲ್ಪ ಒಳಿತಿನ ಕಾಲ ಕಳೀಲಿಕ್ಕಾಗಿತ್ತು. ಜೊತೆಗೆ ತಾನು ಬರಿಬೇಕಾಗಿರುವ ಪತ್ರಗಳನ್ನೆಲ್ಲ ಆಕೆಯ ಮೂಲಕ ಟೈಪ್ ಮಾಡಿಸ್ಲಿಕ್ಕೆ ಅವರ ಹತ್ರ ಸಾಧ್ಯವಾಗುವಂತ ವ್ಯವಸ್ಥೆ ಈಗ ನಿರ್ಮಾಣ ಆಗಿತ್ತು. ಸುಭಾಷರಿಗೆ ಕೂತ ಜಾಗದಲ್ಲಿ ಕೂತು ರೂಢಿ ಇಲ್ವಲ್ಲ, ಅವರ ಉದ್ದೇಶ ಈಡೇರಬೇಕು, ಅದಕ್ಕೋಸ್ಕರ ವೇಗವಾಗಿ ಹೋಗಬೇಕು. ಒಂದು ಕಡೆ ಯುದ್ಧ ನಡೀತಿದೆ, ಈ ಹೊತ್ತಿನಲ್ಲಿ ಬ್ರಿಟಿಷರನ್ನ ಮಟ್ಟ ಹಾಕ್ಲಿಕ್ಕೆ ಒಳ್ಳೆ ಅವಕಾಶ ಇದು ಅಂತ ಅವರು ಪದೇ ಪದೇ ಈ ಜರ್ಮನಿಯ ಅನೇಕ ಕಚೇರಿಗಳಿಗೆ ಹೋಗೋದು, ಅಧಿಕಾರಿಗಳ ಜೊತೆ ಮಾತನಾಡೋದು, ಅವರುಗಳಿಗೆ ಭಾರತದ ಬಗ್ಗೆ ತಿಳಿಸುವಂತ ಪ್ರಯತ್ನ ಹೇಳೋದು. ಕೊನೆಗೆ ತನಗೆ ಕೇಳ್ಕೊಂಡಂತ 3 ಸಂಗತಿಗಳು: ಮೊದಲನೇದು ಒಂದು ರೇಡಿಯೋ ಸ್ಟೇಷನ್ ಆಗಬೇಕು, ಎರಡನೇದು ಫ್ರೀ ಇಂಡಿಯಾ ಸೆಂಟರ್ ಆಗಿ ಅದರ ಮೂಲಕ ಒಂದು ಹಂಗಾಮಿ ಸರ್ಕಾರ ರಚನೆ ಮಾಡಬೇಕು, ಮತ್ತು ಮೂರನೇದು ಅವರು ವಿಶೇಷವಾಗಿ ಹಿಟ್ಲರಿಗೂ ಕೇಳ್ಕೊಂಡಿದ್ದೇನು ಅಂದ್ರೆ, ಅದರ ಕುರಿತಂತೆ ಪತ್ರವನ್ನು ಬರೆದಿದ್ರು. ಅವ್ರು ಕೇಳ್ಕೊಂಡಿದ್ದೇನು ಅಂತಂದ್ರೆ, ಹಿಟ್ಲರ್ನ ಸರ್ಕಾರ ಅಕಸ್ಮಾತ್ ಯುದ್ಧದಲ್ಲಿ ತಾನು ಗೆದ್ರೆ, ಬ್ರಿಟಿಷರನ್ನು ತಾನು ಸೋಲಿಸ್ಲಿಕ್ಕೆ ಸಾಧ್ಯ ಆದರೆ ತಾನು ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಘೋಷಿಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು. ಇದಕ್ಕೊಂದು ಸೂಕ್ಷ್ಮವಾದ ಕಾರಣ ಇದೆ ಮಿತ್ರರೇ. ಏನಂತಂದ್ರೆ, ಹಿಟ್ಲರ್ ಈ ರೀತಿ ಘೋಷಣೆ ಮಾಡೋದ್ರಿಂದ ಆತನಿಗೆ ಭಾರತವನ್ನ ಆಳುವ ಇಚ್ಛೆ ಇಲ್ಲ ಅನ್ನೋದು ಒಂದು ದೊಡ್ಡ ಸಂದೇಶ ಎಲ್ಲ ಕಡೆಗೆ ಹೋಗುತ್ತೆ. ಇದು ಮೊದಲನೇದು. ಎರಡನೇದು, ಭಾರತದಲ್ಲಿ ಅದಾಗಲೇ ಈ ಕಾಂಗ್ರೆಸ್ಸಿಗರು ಏನ್ ಮಾಡಿದ್ರು ಗೊತ್ತಾ?
ಸುಭಾಷ್ ಚಂದ್ರ ಬೋಸರು ಹಿಟ್ಲರ್ನ ಜೊತೆ ಸೇರ್ಬಿಟ್ಟಿದ್ದಾರೆ. ಬಿಕಾಸ್ ಅವರು ಈ ಹಿಂದೆಯೂ ಕೂಡ ಜರ್ಮನಿಯ, ಜಪಾನಿನ ಕೆಲವು ಅಧಿಕಾರಿಗಳನ್ನ ಭಾರತದಲ್ಲಿದ್ದಾಗಲೇ ಭೇಟಿ ಮಾಡಿದ್ರಲ್ಲ, ಅದನ್ನ ಆಧಾರವಾಗಿರಿಸಿಕೊಂಡು ಅವರು ಜರ್ಮನಿಗೆ ಹೋಗಿದ್ದಾರೆ, ಹಿಟ್ಲರ್ನ ಭೇಟಿ ಮಾಡ್ತಿದ್ದಾರೆ. ಒಬ್ಬ ಫ್ಯಾಸಿಸ್ಟ್ ಅನ್ನ, ಒಬ್ಬ ನರಹಂತಕನನ್ನ ಭೇಟಿ ಮಾಡುವಂತ ಈ ತರದ ಪರಿಸ್ಥಿತಿ ಭಾರತಕ್ಕೆ ಬರಬಾರ್ದಾಗಿತ್ತು. ಅವ್ರು ಈಗ ಅಂಥದ್ದೆಲ್ಲ ಹಬ್ಬಿಸ್ಬಿಟ್ಟಿದ್ರಲ್ಲ, ಸಾಮಾನ್ಯ ಭಾರತೀಯನಿಗೂ ಸುಭಾಷ್ ಚಂದ್ರ ಬೋಸರು ತಪ್ಪು ಮಾಡ್ತಾ ಇದ್ದಾರ ಅಂತ ಅನಿಸಿತ್ತು. ಈಗ ಸುಭಾಷ್ ಚಂದ್ರ ಬೋಸರಿಗೆ ಹಿಟ್ಲರ್ನ ಈ ಒಂದು ಘೋಷಣೆ ಎಂಥ ಬದಲಾವಣೆಯನ್ನು ತರಬಲ್ಲದು ಅಂತ ಗೊತ್ತಿದ್ದರಿಂದ ಅವ್ರು ಈ ಥರ ಮಾಡ್ಬೋದಾ ಅಂತ ಕೇಳ್ಕೊಂಡ್ರು. ಆದರೆ ಯಾವ ಉತ್ತರವೂ ಬರಲಿಲ್ಲ. 6-7 ತಿಂಗಳ ಕಾಲ ಅಲ್ಲಿದ್ರವರು. ಅವರಿಗೆ ಒಂದೊಂದು ದಿನವೂ ಕೂಡ ಭಾರ ಆಗ್ತಾ ಇತ್ತು. ಒಂದು ಕಡೆ ಅಸಹ್ಯದ ವಾತಾವರಣ, ಮಿತ್ರ ಯುದ್ಧದ ವಾತಾವರಣ ನಿಜಕ್ಕೂ ಅಸಹ್ಯದ ವಾತಾವರಣವೇ. ಅಲ್ಲಿ ಜರ್ಮನಿಯ ಅಧಿಕಾರಿಗಳು ಯಾರ ಮನೆಗೆ ಯಾವಾಗ ಬೇಕಿದ್ರು ಬರ್ತಿದ್ರು, ಯಾರನ್ನು ಬೇಕಿದ್ರು ತರುಣ್ರು ಅಂತ ಕಂಡ್ರೆ ಹೊತ್ಕೊಂಡು ಹೋಗ್ಬಿಡ್ತಿದ್ರು. ಯಾಕೆ ಅಂತಂದ್ರೆ ಸೈನ್ಯಕ್ಕೆ ಸೇರ್ಲಿಕ್ಕೆ ಅವ್ರಿಗೆ ಸಮರ್ಥರಾಗಿರುವಂತ ತರುಣರು ಬೇಕಾಗಿತ್ತು. ಅನೇಕ ಬಾರಿ ಹುಡುಗರನ್ನು ತಗೊಂಡೋಗ್ಬಿಟ್ಟು ಸೈನ್ಯಕ್ಕೆ ತಳ್ಳಿ ಅವ್ರ ಮೂಲಕ ಯುದ್ಧ ಮಾಡಿಸುವಂತ ಅತ್ಯಂತ ಕ್ರೂರ ಕೆಲಸವನ್ನು ಮಾಡ್ತಾ ಇದ್ದಿದ್ರಿಂದ ದಿನ ಬೆಳಗಾದ್ರೆ ಇದು ನೋಡಿ 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 ಸಾಕಾಗೋಗಿತ್ತು ಅವರಿಗೆ. ಅವ್ರಿಗಿದ್ದಿದ್ದು ಒಂದೇ ಒಂದು ಹಿಂಗೇನಾದ್ರೂ ಆಗ್ಬೋದಾ ಅಂತ. ಮಿತ್ರ, ಯಾವ ಲಕ್ಷಣವೂ ಕಾಣಲಿಲ್ಲ. ನನಗೆ ಒಂದು ಸಲ ಹಿಟ್ಲರ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತಂದ್ರೆ ಅದು ಕೂಡ ಸಾಧ್ಯ ಆಗಲಿಲ್ಲ. ಕೊನೆಗೆ ಆ ಇಡೀ ಅಧಿಕಾರಿ ವರ್ಗದಲ್ಲಿ ಫಾನ್ ಟ್ರಾಟ್ ಅಂತ ಒಬ್ಬ ಅಧಿಕಾರಿ ಇದ್ದ. ಆತ ಸ್ವಲ್ಪ ಸಹಾನುಭೂತಿಯನ್ನ ತಾಳಿ ಸುಭಾಷ್ ಚಂದ್ರ ಬೋಸರಿಗೆ ಸ್ವಲ್ಪ ತಾಳ್ಮೆ ವಹಿಸಿಕೊಳ್ಳುವಂತೆ ಹೇಳಿ ತಾನು ಏನೇನು ಮಾಡಬಹುದೋ ಆ ಪ್ರಯತ್ನಗಳನ್ನ ಮಾಡಿದ ನಂತರ ನಿಧಾನವಾಗಿ ಬೇಕಾಗಿರುವಂತ ವ್ಯವಸ್ಥೆಗಳಿಗೆ ಅನುಕೂಲ ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯ ಆಯಿತು. ಆದರೆ ಸುಭಾಷರ ಎದೆಗಾರಿಕೆಯನ್ನ ಮೆಚ್ಚಲೇಬೇಕು ಮಿತ್ರರೇ. ಒಂದು ಮೂಲದ ಪ್ರಕಾರ ಅವತ್ತಿನ ದಿನಗಳಲ್ಲಿ ಜರ್ಮನಿಯಲ್ಲಿದ್ದ ಭಾರತೀಯರ ಸಂಖ್ಯೆ 39 ಅಂತ. 39 ಭಾರತೀಯರನ್ನ ಹಿಡ್ಕೊಂಡು, ನೀವು ಈ ಯುದ್ಧ ಕೈದಿಗಳನ್ನ ಬಿಟ್ಟು ಉಳಿದವ್ರ ಲೆಕ್ಕ ಹೇಳ್ತಿದ್ದೀನಿ ನಾನು, 39 ಭಾರತೀಯರನ್ನ ಹಿಡ್ಕೊಂಡು ಸುಭಾಷ್ ಚಂದ್ರ ಬೋಸರು ಒಂದು ಹಂಗಾಮಿ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದ್ರಲ್ಲ, ಫ್ರೀ ಇಂಡಿಯಾ ಸೆಂಟರ್ ಕಟ್ತೀನಿ ಅಂತ ಹೊರಟಿದ್ರಲ್ಲ, ಆ ರಾಷ್ಟ್ರ ಆದ್ರೂ ಒಪ್ಪಿಕೊಳ್ಳೋದು ಹೆಂಗೆ? ಸುಭಾಷ್ ಚಂದ್ರ ಬೋಸರು ಹೇಳಿದ್ರು, ಇಲ್ಲಿಗೆ ಬಂದಿರುವಂಥವ್ರು ಎಲ್ಲರೂ ಆರ್ಡಿನರಿ ವ್ಯಕ್ತಿಗಳಲ್ಲ, ವಿಶೇಷ ವ್ಯಕ್ತಿಗಳೇ ಆಗಿರೋದ್ರಿಂದ ಇಷ್ಟೇ ಜನ ಸಾಕು ನನಗೆ, ನಾನೊಂದು ಕಟ್ಟಿ ತೋರಿಸ್ತೀನಿ ಅಂತ. ನಿಧಾನವಾಗಿ ಅಲ್ಲಿರುವಂಥ ಭಾರತೀಯರನ್ನ ಸುಭಾಷರು ಮಾತನಾಡಿಸ್ತಾ ಇದ್ದಂತೆ ಯಾವುದೋ ಒಂದು ಸಭೆಯಲ್ಲಿ 3-4 ಜನ ಭಾರತೀಯರು ಸಿಕ್ಕಿದ್ರು. ಸುಭಾಷ್ ಬಾಬು ನೋಡಿದ ತಕ್ಷಣ ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ. ಅವರೆಲ್ಲರೂ ಕೂಡ ವಾಪಸ್ ಜೋಡಿಸಿಕೊಂಡ್ರು. ಅಬಿದ್ ಹುಸೇನ್ ಅದರಲ್ಲೊಬ್ಬ. ಆತನೂ ಕೂಡ ಭಾರತದಿಂದ ಓಡಿ ಬಂದಿದ್ದ. ಯಾಕೆಂದ್ರೆ ಬ್ರಿಟಿಷರು ಅವನು ಹಿಂದೆ ಬಿದ್ದಿದ್ರು ಅನ್ನೋ ಕಾರಣಕ್ಕೆ ಓಡಿ ಬಂದಿದ್ದ. ಸುಭಾಷರನ್ನು ನೋಡಿದ ತಕ್ಷಣ ಬಹಳ ಖುಷಿ ಆಗೋಯ್ತು ಅವನಿಗೆ. ತಾನೂ ಜಾಯ್ನ್ ಆದ ಸುಭಾಷರ ಜೊತೆಯಲ್ಲಿ ಅವರ ಕೆಲಸಗಳಿಗೆ ಜೋಡಿಸ್ಕೊಳ್ತೀನಿ ಅಂತಂದ. ಹೀಗೆ ಅಲ್ಲಿರುವಂತ ಭಾರತೀಯರಲ್ಲಿ ಆಂಟಿ ಬ್ರಿಟಿಷ್ ಸೆಂಟಿಮೆಂಟ್ ಅನ್ನ ಗಮನಿಸಿದ ಜರ್ಮನಿ ಸರ್ಕಾರಕ್ಕೆ ಅನಿವಾರ್ಯವಾಗಿ ಸುಭಾಷರಿಗೆ ಒಂದಾದ್ಮೇಲೆ ಒಂದು ಸಹಾಯ ಮಾಡಬೇಕಾದ ಪರಿಸ್ಥಿತಿ ಬಂತು. ಆದ್ರೆ ಸುಭಾಷರು ಕಾಯ್ಕೊಂಡು ಕುತ್ಕೊಳ್ಳುವಂತ ಜನ ಅಲ್ಲೇನು. ಹೀಗಾಗಿ ಸುಭಾಷ್ ಚಂದ್ರ ಬೋಸರು ಏನ್ ಮಾಡಿದ್ರು, ಇಟಲಿಗೆ ಹೋದ್ರೆ ಮುಸೋಲಿನಿ ಭೇಟಿ ಮಾಡಿ ತಾನು ಅಲ್ಲಿಂದ ಸಹಕಾರ ಪಡ್ಕೊಳ್ಬಹುದು ಅಂತ. ಇಟಲಿ ಮತ್ತು ಜರ್ಮನಿಗಳು ಆಗ ಕ್ಲೋಸ್ ರಿಲೇಶನ್ಶಿಪ್ ಅಲ್ಲಿ ಇದ್ದು, ಜರ್ಮನಿ ಏನ್ ಹೇಳುತ್ತೋ ಅದನ್ನ ಇಟಲಿ ಮಾಡುತ್ತೆ, ಇಟಲಿ ಏನ್ ಹೇಳುತ್ತೋ ಅದನ್ನ ಜರ್ಮನಿ ಮಾಡುತ್ತೆ ಅಂತ. ಹೀಗಾಗಿ ಇಟಲಿಯಲ್ಲಿ ಮಾತನಾಡಿ ಅಲ್ಲಿಂದ ತನಗೆ ಬೇಕಾಗಿರುವ ಸಹಕಾರವನ್ನು ಪಡ್ಕೊಂಡು ಬಂದ್ರೆ ಜರ್ಮನಿ ತನಗೆ ಸಹಕಾರ ಮಾಡಬಹುದು ಎನ್ನುವಂತ ಕಲ್ಪನೆಯಿಂದ ಇಟಲಿಗೆ ಹೋಗುವಂತ ವ್ಯವಸ್ಥೆಯನ್ನು ಜೋಡಿಸಿಕೊಂಡ್ರು. ಇಟಲಿಗೆ ಹೋದ್ರು ಕೂಡ. ಇಟಲಿಗೆ ಇವ್ರು ಹೋಗೋಕ್ಕಿಂತ ಮುಂಚೆ ಅಲ್ಲಿನ ಪ್ರಮುಖ ಮುಸೋಲಿನಿಗೆ ಪತ್ರವನ್ನು ಬರೆದು ನಾನು ಬರ್ತಿದ್ದೀನಿ ಅಂತ ಹೇಳಿದಾಗ ಆತ ಬನ್ನಿ ಅಂತ ಇವರಿಗೆ ರಿವರ್ಟು ಮಾಡಿದ್ದ. ಹೀಗಾಗಿ ಆತನನ್ನು ಭೇಟಿಯಾಗೋದು ನಿಶ್ಚಿತವಾಗಿತ್ತು. ಅಲ್ಲಿ ಇಟಲಿಗೆ ಇವ್ರು ಹೋಗೋಕ್ಕಿಂತ ಮುಂಚೆ ಮಿತ್ರ ಒಂದು ಘಟನೆ ನಡೀತು. ಅದೇನು ಅಂತಂದ್ರೆ, ಹಿಮಾಲಯ ಅಂತ ಒಂದು ರೇಡಿಯೋ ಚಾನೆಲ್ ಇತ್ತು. ಆ ರೇಡಿಯೋ ಚಾನೆಲ್ನಲ್ಲಿ ಇಕ್ಬಾಲ್ ಸಿದೇಯಿ ಅನ್ನೋಂಥವ್ನು ಯಾವಾಗಲೂ ಮಾತನಾಡ್ತಿದ್ದ. ಅವನು ಒಳ್ಳೆ ದನಿ ಇತ್ತು, ತುಂಬಾ ಚೆನ್ನಾಗಿ ಮಾತನಾಡ್ತಿದ್ದ. ಇಕ್ಬಾಲ್ ಸಿದೇಯಿ ಒಂದ್ಸಲ ಮಾತನಾಡ್ತಾ ಸುಭಾಷ್ ಚಂದ್ರ ಬೋಸರು ಆ ರೇಡಿಯೋ ಟ್ಯೂನ್ ಮಾಡಿ ಕೇಳ್ತಾರೆ. ಅದರಲ್ಲಿ ಮಾತನಾಡ್ತಾ ಅವನು ಏನ್ ಹೇಳ್ತಾನೆ, ಸುಭಾಷ್ ಬಾಬು ನೀವು ತೀರ್ಕೊಂಡಿದ್ದೀರಾ ಅಂತ ಬ್ರಿಟಿಷರು ಹೇಳ್ತಿದ್ದಾರೆ, ನಿಮ್ಗೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ತಿದ್ದಾರೆ, ನೀವೆಲ್ಲೋ ಸಿಕ್ಕಿದ್ರು, ನಿಮ್ಮನ್ನೆಲ್ಲೋ ಹಿಡಿದಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ, ನೀವು ಎಲ್ಲಿದ್ದೀರಿ ಅಂತ ಒಂದ್ಸಲ ಬಾಯ್ ಬಿಡಿ, ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ, ನೀವು ಭಾರತ ಬಿಟ್ಟು ತಪ್ಪಿಸ್ಕೊಂಡಿದ್ದೀರಿ ಅಂತ ಕೇಳಿದ ತಕ್ಷಣದಿಂದಲೂ ಕೂಡ, ಆ ಕ್ಷಣದಿಂದಲೂ ಕೂಡ ಇಲ್ಲಿರುವಂತ ಎಲ್ಲ ಭಾರತೀಯರು ಹೆಮ್ಮೆಯಿಂದ ಕುಣಿದಾಡ್ತಾ ಇದ್ದೀವಿ, ದಯಮಾಡಿ ಹೇಳಿ ಅಂತ ಓಪನ್ ಕಾಲ್ ಕೊಟ್ಟಿದ್ದ ಆತ. ಸುಭಾಷ್ ಚಂದ್ರ ಬೋಸರು ಅದನ್ನು ಕೇಳಿದ್ರು. ಆತ ಇಟಲಿಯಲ್ಲಿ ಇರ್ತಿದ್ದ. ವಾಸ್ತವವಾಗಿ ಅವನ ಬದುಕು ಹೇಗಿತ್ತು ಅಂತಂದ್ರೆ, ಅವನು ಗದರ್ ಚಳವಳಿಯಲ್ಲಿ ಭಾಗವಹಿಸಿದ್ದ ಹುಡುಗ. ವಿದೇಶದಲ್ಲಿದ್ದಾಗ ಗದರ್ ಚಳವಳಿಯಲ್ಲಿದ್ದ ಅವನು. ಮಧ್ಯದಲ್ಲಿ ಭಾರತಕ್ಕೊಮ್ಮೆ ಬಂದ. ಅವನು ಬಂದ ನಂತರ ಬ್ರಿಟಿಷ್ ಗೂಢಚಾರರು ಮತ್ತೆ ಅವನ ಹಿಂದೆ ಬಿದ್ದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಕಾಬೂಲಿಗೆ ಓಡ್ ಬಂದ. ಆಗ ಕಾಬೂಲಿನ ರಾಜನಾಗಿದ್ದಂತ ಅಮಾನುತಲ್ಲಾ ಖಾನ್ ಆತ ಕೂಡ ಅದನ್ನು ಬಿಟ್ಟು ಇವನ ಜೊತೆ ಸೇರ್ಕೊಂಡು ಇಟಲಿಗೆ ಬಂದ. ಇಟಲಿಯಲ್ಲಿ ಈತ ತನ್ನ ಮಾತಿನ ಪ್ರಭಾವವನ್ನು ಬಳಸಿ, ತನ್ನ ಸಾಮರ್ಥ್ಯವನ್ನು ಬಳಸಿ ಅಮಾನುತಲ್ಲಾ ಖಾನ್ಗೆ, ಅಮಾನುತಲ್ಲಾ ಖಾನ್ ತರದ ಒಬ್ಬ ರಾಜ ಇವನ ಜೊತೆ ಇರೋದು ಇವನಿಗಲ್ಲಿ ನೇರವಾಗಿ ಆಕ್ಸೆಸ್ ಕೊಡಿಸ್ತು. ಮತ್ತು ಇವನ ಮಾತುಕತೆಗಳಿಂದ
ಹಾಗಾಗಿ ಅಮಾನುತುಲ್ಲಾ ಖಾನ್ಗೆ ಬೇಕಾಗಿರುವಂತಹ ಗೌರವವನ್ನು ಇಟಲಿ ಕೊಡ್ತು. ಈ ಎಲ್ಲದರ ಕಾರಣಕ್ಕೆ ಈ ವ್ಯಕ್ತಿಯ ಪ್ರಭಾವ, ಇಕ್ಬಾಲ್ ಸಿದೇಯಿಯ ಪ್ರಭಾವ ಜೋರಾಗಿ ಬೆಳೆದು ಇಟಲಿಯ ಸರ್ಕಾರದಲ್ಲಿ ಅವನು ಮಾತನಾಡಿತಾ ಇತ್ತು. ಮುಸೋಲಿನಿಯ ಆಪ್ತನಾಗಿರುವಂತ, ಮುಸೋಲಿನಿಯ ಅಳಿಯನಾಗಿದ್ದು ಅವನ ಆಪ್ತ ಮಂತ್ರಿಯಾಗಿದ್ದ ಆತನ ಜೊತೆಗೆ ಇವನ್ ಸಂಬಂಧ ಹೆಂಗಿತ್ತು ಅಂತಂದ್ರೆ ಇವನು ಹೇಳಿದ ಮಾತು ನಡೀತಿತ್ತು. ಅಂಥವನು ಇಟಲಿಯಲ್ಲಿದ್ದ. ಸುಭಾಷ್ ಚಂದ್ರ ಬೋಸರಿಗೆ ಎಷ್ಟು ಸಂತೋಷ ಅಂತಂದ್ರೆ ಎಲ್ಲೆಲ್ಲಿ ಈ ಥರದ ಭಾರತೀಯರನ್ನ ಕಾಣ್ತಾರೋ ಅವ್ರನ್ನೆಲ್ಲ ಸೇರಿಸ್ಕೊಳ್ಳೋದು, ಒಂದು ದೊಡ್ಡ ತಂಡವನ್ನು ಕಟ್ಟೋದು ಇವ್ರು ಯಾವತ್ತೂ ಗೊತ್ತಿದ್ದರಿಂದ ಈಗ ಅವರು ಇಟಲಿಗೆ ಹೋಗಬೇಕು ಅಂತ ನಿಶ್ಚಯ ಮಾಡಿದ್ರು. ಇಟಲಿಗೆ ಹೋಗಿ ಇಕ್ಬಾಲ್ ಸಿದೇಯಿಯನ್ನ ಮತ್ತು ಅಲ್ಲಿರುವಂಥ ಪ್ರಮುಖರನ್ನೆಲ್ಲ ಭೇಟಿ ಮಾಡಿ ತಾನು ಇಟಲಿಯ ಮೂಲಕ ತನ್ನ ಕೆಲಸವನ್ನ ಮಾಡಿಸ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿ ಜರ್ಮನಿಯ ಅನುಮತಿ ಪಡೆದು ಇಟಲಿಗೆ ಹೋದ್ರು ಕೂಡ. ಆದರೆ ಇಟಲಿಗೆ ಹೋದ ನಂತರ ಮುಸೋಲಿನಿ ಭೇಟಿ ಆಗ್ಲಿಕ್ಕೆ ಆಗಲಿಲ್ಲ. ಯಾಕೆ? ಮುಸೋಲಿನಿ ಭೇಟಿ ಮಾಡ್ತೀನಿ ಅಂತ ಪತ್ರ ಬರೆದಿದ್ನಲ್ಲ, ಆದರೆ ಏಕಾಏಕಿ ಭೇಟಿ ಮಾಡೋದಿಲ್ಲ ಅಂತ ಯಾಕೆ ತಿರಸ್ಕರಿಸ್ದ? ಈ ಹಿಂದೆ ಒಮ್ಮೆ ಸುಭಾಷರನ್ನ ಭೇಟಿ ಮಾಡಿ ನೀವು ಯೋಜನೆ ರೂಪಿಸಿ ಬೇಕಾಗಿರುವ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದ ಮುಸೋಲಿನಿ ಈಗ ಏಕಾಏಕಿ ಸೈಲೆಂಟ್ ಆಗಿರೋದು ಯಾಕೆ? ಪ್ರಶ್ನೆಗಳಿವೆಯಲ್ಲ, ಉತ್ತರ ನಾಳೆ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.